ಅವ್ರ ಸರ್ಕಾರ 1.2% ಕೊಡ್ತಾ ಇದೆ ಎಜುಕೇಷನ್ಗೆ. ಇದೇ ಕಾಂಗ್ರೆಸ್ ಸರ್ಕಾರ 3 ಕೆಳಗೆ ಕೊಟ್ಟದ. ಎಲ್ಲಿ 7 ಕೊಡ್ತಾರೆ, 7 ಕೊಟ್ಟರೆ ಇಂಪ್ರೂವ್ ಆಗ್ತಿತ್ತು. ಇವತ್ತು ದೆಹಲಿಯಲ್ಲೇ 15 to 20% ಕೊಡ್ತಾ ಇದ್ದಾರೆ. ಇಡೀ ದೆಹಲಿ ಮತ್ತು ಪಂಜಾಬ್ ಎರಡೂ ಮಕ್ಕಳು ಎಷ್ಟು ಖುಷಿಯಿಂದ ಶಾಲೆಗೆ ಹೋಗ್ತಾ ಇದ್ದಾರಪ್ಪ ಅಂತಂದ್ರೆ, ಅಲ್ಲಿ ತಂದೆ ತಾಯಿಗಳು ಫ್ರೀ, ಮಾನಸಿಕ ಅಷ್ಟು ಖರ್ಚು ಮಾಡೋದು ನಮ್ಮ ಉಳಿತ ದುಡ್ಡು ಅಂತೇಳಿ. ಆ ದುಡ್ಡು ಸಮಾಜ ಖರ್ಚು ಮಾಡ್ತಾರೆ ಅವರು. ಅಲ್ಲ ಸರ್, ಇದೇ ಮಕ್ಕಳ ಆಹಾರ ಖರ್ಚು ಮಾಡ್ತಾರೆ, ಖರ್ಚು ಮಾಡ್ತಾರೆ. ಅದೇ ಸರ್, ಅಲ್ಲೇ ಅದನ್ನೇ ಹೇಳ್ತಿದ್ದೀನಿ ನಾನು. LKG UKG ಹುಡುಗರಿಗೆ 50,000 60,000 1 ಲಕ್ಷ ಫೀಸ್ ಇದೆ ಸರ್. ಅದು ಯಾರ ಮುಖ ಯಾರು ಕೊಡ್ಲಿಕ್ಕೆ ಸಾಧ್ಯ ಇದೆ ರೀ? ಇದು ಏನಂತೀರ ನೀವು, ಏನು ಅದು ಅದಂತಾರಲ್ಲ ಸಣ್ಣ ಹುಡುಗರಿಗೆ ನರ್ಸರಿಗೆ ಪ್ರೀ ನರ್ಸರಿ ಕ್ಲಾಸಸ್ಗೆ 25,000 30,000 ಬಾಯಿಗೆ ಬಂದಷ್ಟು ರೇಟ್ ಸರ್. ಸೊ ಅಂದರೆ ನಾವು ಅಂಗನವಾಡಿ ಒಂದು ಸಿಸ್ಟಮ್ದು ಏನು ಬರುತ್ತಲ್ಲ ಅದ್ರದ್ದು 25,000 30,000. ಸೊ ಇದೆಲ್ಲ ಮುಚ್ಚಾಕಕ್ಕೇನೆ ಧರ್ಮ ಅನ್ನೋವಂತಹ ಒಂದು ಇದನ್ನು ತಗೊಂಡು ನಾಟಕ ಮಾಡ್ತಾ ಇದ್ದಾರೆ. ತಮ್ಮ ಖರ್ಚು ನಮ್ಮಲ್ಲಿ ಬರಬಾರ್ದು, ಜನನ ಮಾಡ್ಕೊಂಡು ಹೋಗಿ ಹಾಳಾಗಿ ಕಲ್ತ್ರೆ ಕರೀತಾರೆ, ಬಿಟ್ಟು ಬಿಡ್ತಾರೆ, ಹಾಳಾಗಿ ಹೋಗ್ತಾರೆ. ಕಡೆ ನಮ್ಗೆ ಆಳು ಸಿಗ್ತಾವೆ ಸ್ವಸ್ಥದಾಗ ದುಡಿಯೋದಕ್ಕೆ, ಸ್ವಚ್ಛ ಮಾಡೋದಕ್ಕೆ, ಮನೆ ಕಸ ಹೊಡೋದಕ್ಕೆ, ಮನೆ ರೊಟ್ಟಿ ಮಾಡಿ ಬಿಡೋದಕ್ಕೆ. ಇಂಥ ಜನ ನಾವು ಎಲ್ಲ ನಮ್ಮ ಬುದ್ಧಿವಂತರು ನಾವು ಮಾಡುವಂಥದ್ದು. ಮತ್ತು ಇಂಥ ದೇಶದೊಳಗೆ ಹುಟ್ಟುವಂಥ ಬಡ ಮಕ್ಕಳು ಏನಪ್ಪ ಅಂದ್ರೆ ಪಾಪ ಅವ್ರ ಬದುಕು ಹೆಂಗಪ್ಪ ಅಂದ್ರೆ ಇವತ್ತು ಅತಂತ್ರಪ್ಪ, ಏನೂ ಇಲ್ಲ. ಅದಕ್ಕೆ ಮುಖ್ಯವಾಗಿ ಶಿಕ್ಷಣ ಎಲ್ಲರಿಗೂ ಫ್ರೀ ಸಿಗಬೇಕು. ಅಂಥ ವ್ಯವಸ್ಥೆ ಆದಾಗ ಮಾತ್ರ ನೀವು ಬಯಸುವಂಥ ಕಾಡು ಸಿಗಲಿಕ್ಕೆ ಸಾಧ್ಯತೆ, ನೀವು ಬಯಸುವಂಥ ನಾಡು ಸಿಗಲಿಕ್ಕೆ ಸಾಧ್ಯತೆ. ಮೊದಲು ಸೈಂಟಿಫಿಕ್ ಟೆಂಪರ್ ಬೆಳೆಸುವಂಥ ಶಿಕ್ಷಣ ನಮಗೆ ಬೇಕು ಸರ್. ಅದೇ ನಾನು ಏನು ಹೇಳ್ತಿದ್ದೀನಿ ಸರ್, ಇವರು ಏನಂತೀರ ನೀವು, ಬ್ರಿಟಿಷರು ಬಂದಾಗ ಫಸ್ಟಲ್ಲೇ ಒಂದು ಮಾತು ಹೇಳಿದಪ್ಪ ಅಂತಂದರೆ, ಈ ದೇಶದ ಧರೋಹರ ಅಂತಂದರೆ ಇದಕ್ಕೆ ಏನಂತಾರೆ ನೀವು, ಎಜುಕೇಷನ್ ಸಿಸ್ಟಮನ್ನು ನೀವು ಏನಂತಾರೆ ನೀವು ಖಂಡನೆ ಮಾಡಿದ್ರೆ, ಅದನ್ನು ಒಡೆದು ಹಾಕಿದ್ರೆ ಯು ಆರ್ ಗೋಯಿಂಗ್ ಟು ರೂಲ್ ಇಂಡಿಯಾ ಅಂತ ಹೇಳಿದ್ರು. ಸೊ ಆ ಒಂದು ನೋಡಿ ಸರ್, ನಮ್ಮದು ಪ್ರಾಚೀನ ಶಿಕ್ಷಣ ಅಂದರೆ ಅದನ್ನೂ ಕೇಳ್ತಿದ್ದೀನಿ ನಿಮ್ಮ ಪ್ರಶ್ನೆ. ನಮ್ಮ ಹಳೆಯ ಪ್ರಾಚೀನ ಶಿಕ್ಷಣ ಒಂದು ಏನೈತಲ್ಲ, ಆ ಪ್ರಾಚೀನ ಶಿಕ್ಷಣ ಅದು ಕೆಲವೊಬ್ಬರಿಗೆ ಕೆಲ ವರ್ಗಗಳಿಗೆ ಅಷ್ಟೇ ಸಿಕ್ಕಿತ್ತದು. ಇವಾಗ ಅದೇ ಸೇಮ್ ಶಿಕ್ಷಣ ಶೈಲಿಯು ಎಲ್ಲ ವರ್ಗಗಳಿಗೂ ಸಿಕ್ಕರೆ ಈ ದೇಶ ಉದ್ಧಾರ ಆಗುತ್ತಾ? ಅಂದರೆ ನಮ್ಮ ಪ್ರಾಚೀನ ಒಂದು ಏನಂತೀರ ನೀವು ಎಜುಕೇಷನ್ ಸಿಸ್ಟಮಲ್ಲಿ ಎಲ್ಲ ರೀತಿಯಾದಂತಹ ಸರ್ವಾಂಗೀಣ ಅಭಿವೃದ್ಧಿ ಆಗುವಂತಹ ಒಂದು ಇದನ್ನಿತ್ತಲ್ಲಿ, ಒಂದು ಶಿಕ್ಷಣ ಶೈಲಿ ಇತ್ತು. ಆದರೆ ಅಲ್ಲಿ ಏನಪ್ಪ ಅಂತಂದರೆ ಸಿಸ್ಟಮ್ ಇತ್ತು. ಆದರೆ ಏನಪ್ಪ ಅಂತಂದರೆ ಅಲ್ಲಿ ಹೆಣ್ಮಕ್ಳಿಗೆ ಅವಕಾಶ ಇಲ್ಲ, ಕೆಳಜಾತಿ ಮಕ್ಕಳಿಗೆ ಅವಕಾಶ ಇಲ್ಲ. ಸೊ ಯಾರು ಏನು ಓದಬೇಕು ಅದು ಫಿಕ್ಸು, ಓಕೆನಾ? ಆ ಒಂದು ಸಿಸ್ಟಮ್ದು ಎಜುಕೇಷನ್ ನಮ್ಮಲ್ಲಿ ಬಂದರೆ ಇಸ್ ಇಟ್ ಗೋನ್ ವರ್ಕ್? ಯಾಕಪ್ಪ ಅಂತಂದರೆ ಇವರು ಬ್ರಿಟಿಷರು ನಮಗೆ ಕ್ಲರ್ಕಲ್ ನಾಲೆಜನ್ನು ಅಷ್ಟೇ ಕೊಟ್ಟಿದ್ದಾರೆ. ಡೇಟಾ, ಹೌ ಟು ಎಂಟರ್ ದ ಡೇಟಾಸ್, ಅವ್ರು ಕ್ಲರ್ಕ್ಸ್ ಬೇಕಾಗಿದ್ರು, ಅವ್ರಿಗೆ ಕಾರ್ಕೂನರು ಬೇಕಾಗಿದ್ರು. ಆ ಒಂದು ಕಾರ್ಕೂನಿ ಪದ್ಧತಿಯಲ್ಲೇ ಎಜುಕೇಷನನ್ನು ಕೊಟ್ಟರು. ಇವತ್ತು ಅದೇ ಇದೆ. ಇವತ್ತು ಸಾಕಷ್ಟು ಶಿಕ್ಷಣದಲ್ಲಿ ಇಂಪ್ರೂವ್ಮೆಂಟ್ ಆಗ್ಲಿಕ್ಕೆ ರೀ, ಕಲೀಲಿಕ್ಕೆ ಹಚ್ಚಿದ್ದಾರೆ, ಸೈಂಟಿಫಿಕ್ ಟೆಂಪರ್ ಬೆಳಿಲಿಕ್ಕೆ ಆಗ್ತದೆ. ಅದನ್ನು ನೀವು ಹಳೆಯದು ಇರಲಿ, ಅದ್ರ ಜೊತೆಗೆ ಈಗ ಹೊಸದಾಗಿ ಅಮೇರಿಕನ್ ಸಿಸ್ಟಮ್ ಇರಲಿ, ಇಂಗ್ಲೆಂಡ್ ಸಿಸ್ಟಮ್ ಇರಲಿ, ನಮ್ಮಲ್ಲಿ ಅಳವಡಿಸ್ಕೊಂಡು ಅಲ್ಲ ಸರ್ ಬೆಳೆಯೋದಕ್ಕಾಗಿ ಸಾಕಷ್ಟು ಅವಕಾಶಗಳಿದ್ದಾವೆ. ಇದೇ ನಾವೇನಂತೀರ ನೀವು ಗೆರಿಲ್ಲಾ ವಾರ್ ನಾವೇನದನ್ನು ಕರಿತೀವಲ್ಲ, ಈ ಒಂದು ಸಿಸ್ಟಮ್ದು ಎಜುಕೇಷನನ್ನು ಜಪಾನು, ಇಂಗ್ಲೆಂಡು ಎಲ್ಲ ಕಡೆ ನೋಡ್ತೀವಿ. ಅದನ್ನು ಊಟ ಹಾಕಿದಂಥ ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನಮಗೆ ಸರಿಯಾಗಿ ಸಿಗಲ್ಲ, ನಮ್ಮ ಎಜುಕೇಷನ್ ಸಿಸ್ಟಮ್ಸ್ನಲ್ಲಿ ಸಿಗಲ್ಲ. ಅದೇ ಹೇಳ್ತಾ ಇದ್ದೀನಿ ನಿಮಗೆ ರೀ, ನಾವು ಇತಿಹಾಸ ಅಂದ್ರೆ ಏನು ನಮಗೆ ಮೊದಲು ಸ್ಪಷ್ಟವಾಗಿಲ್ಲ ಭಾಳ ಜನ ರೀ. ಅದು ಖರೆ. ಆ ಇತಿಹಾಸನ ಸರಿಯಾಗಿ ನಮ್ಗೆ ತಿಳಿಸಿದ್ರೆ, ನಮ್ಮ ಇತಿಹಾಸ ಸರಿಯಾಗಿ ಹೇಳಿದ್ರೆ, ನಮ್ಮ ಇತಿಹಾಸ ಏನು ಹೇಳೋದು, ಗಣಪನ ಮೂರ್ತಿಗೊಳಿಸಿ ಮನುಷ್ಯನ ಮಾಡಿದರು, ಮತ್ತೇನು ಹೇಳೋದು, ನಮ್ಮಲ್ಲಿ ವಿಮಾನಗಳು ಹಾರ್ತಾ ಇದ್ದು ಮೊದಲು ಸ್ವತಂತ್ರ ಪೂರ್ವ ನಮ್ಮ ಪುರಾಣ ಕಾಲಗಳಲ್ಲೇ ಇಂಥ ಕಥೆಗಳು ಅದು ಹೆಂಗೆ ತಯಾರು ಮಾಡಿದ್ರು ಅನ್ನೋದನ್ನು ತಿಳಿಸ್ಕೊಡುವಂಥ ಪ್ರಯತ್ನ ಮಾಡಬೇಕಾಗಿತ್ತು. ಯಾವ ರೀತಿ ತಯಾರು ಮಾಡ್ತಾರೆ, ಏನು ಹೆಂಗೆ ಮಾಡಿದ್ರು ಅವರು, ಬಟ್ ಅದಿಲ್ಲ ಅಂತಂದ್ರೆ ಅದಲ್ಲ, ಅದು ಏನಂತಾರೆ ನೀವು, ಅದು ಕಲ್ಪನೆ ಲೋಕಕ್ಕೆ ಹೋಗೋದು ಬೇಡ. ಅದನ್ನು ವಾಸ್ತವವಾಗಿ ಇವತ್ತು ನಿಮ್ಮದು ಕಲ್ಮದ ಸೈಂಟಿಫಿಕ್ ಟೆಂಪರ್ ಜೊತೆಗೆ ಸೈನ್ಸ್ ಯಾವ ರೀತಿ ಅದ ಅಂತೇಳಿ ಇವತ್ತು ಯಾವುದೂ ದೇಶ ಇಲ್ಲ, ಒಳ್ಳೆ ತೋಳರಲ್ಲಿದ. ಇವತ್ತು ನಾವು ಅವ್ರ ಡ್ರೆಸ್ ತೊಗೊಂಡಿವಿ, ಅವ್ರ ಅನೇಕ ವಿಚಾರ ತೊಗೊಂಡಿವಿ, ಅವರು ಕುಡಿದು ನಾವು ತೊಗೊಂಡಿದ್ವಿ, ಯಾವ ಕುಡಿದ ಏನು ಮಾಡ್ತದೋ ಅವೆಲ್ಲ ತೊಗೊಂಡವ್ರು ನಾವು. ಅವ್ರ ಕಾರನ್ನು ತೊಗೊಂಡಿದ್ವಿ, ಅವ್ರು ತೊಗೊಂಡಾಗ ಅವ್ರ ಜ್ಞಾನವನ್ನು ಯಾಕೆ ತೊಗೊಳ್ತಾ ಇಲ್ಲ?
ಅವ್ರು ಹೆಂಗೆ ಹಾರ್ಡ್ ವರ್ಕ್ ಮಾಡ್ತಾರೆ, ಹೆಂಗೆ ದುಡಿಸ್ತಾರೆ ತಮ್ಮ ಮಕ್ಕಳಿಗೆ ಹೆಂಗೆ ಎಜುಕೇಷನ್ ಕೊಡ್ತಾ ಇದ್ದಾರೆ, ತಮ್ಮ ಮಕ್ಕಳಿಗೆಲ್ಲ ಫ್ರೀ ಎಜುಕೇಷನ್ ಕೊಡ್ತಾ ಇದ್ದಾರೆ. 15 ಕೊಡ್ತಾ ಇದ್ದಾರೆ. ನಿಜ ಸರ್. ಇವಾಗೇ ನೋಡಿ ಆಲ್ಮೋಸ್ಟ್ ಆಲ್ ಈಗ ನಿಮಗೆ ಫಾರಿನದ ಗಾಡಿ ಬೇಕು, ಕಾರ್ ಬೇಕು, ಸ್ಕೂಟರ್ ಬೇಕು, ಮತ್ತೇನು ಬೇಕು, ಎಲ್ಲ ಫಾರಿನ್ ತೋಳ್ತೀರಿ. ಫಾರಿನ್ ಡ್ರೆಸ್ ಬೇಕು, ಎಲ್ಲ ಇದ್ರ ಮೇಲೆ ಸರ್ ಅವ್ರ ಧರ್ಮವನ್ನು ಅವ್ರು ಬಿಟ್ಟಿಲ್ಲ. ಈಗ ಅವ್ರು ತಮ್ಮ ಧರ್ಮದ ತಮ್ಮ ಮನೇಲಿ ಮಾಡ್ಕೊಳ್ತಾರೆ. ಅವ್ರ ಧರ್ಮದ ಒಂದು ಸಣ್ಣದಾಗಿ ಮಾತಾಡಿ ನೋಡ್ರಿ ನಿಮ್ಗೆ ಹೆಂಗೆ ಬರ್ತಾರೆ ಏರಿ ಅವರು ನಮ್ಮ ಧರ್ಮವನ್ನು ಗೌರವಿಸ್ತಾರೆ. ಇವಾಗ ನೋಡಿ ಸರ್, ಇಸ್ರೇಲ್ ಪ್ಯಾಲೆಸ್ಟೈನ್ ಏನಿದೆ ಅದು. ಅದಕ್ಕಾಗಿ ಇವತ್ತೇನಾದ್ರೂ ನಾವು ಜಗತ್ತಿನಲ್ಲಿ ಸ್ಟ್ರಾಂಗ್ ಆಗಬೇಕಾಯ್ತಾರೆ ಇಸ್ರೇಲನ್ನು ಫಾಲೋ ಮಾಡ್ಬೇಕಾಗಿದೆ. ಹಂಗಂತೇಳಿ ಎನಿಮಿಟಿ ಅಂತಲ್ಲ, ಕೆಲವು ಕ್ಯಾಟಗರಿ ನೋಡಿದ್ರೆ ಬಿಡೋದಪ್ಪ, ಅದನ್ನು ಒಳ್ಳೇದು ಸ್ವೀಕಾರ ಮಾಡೋದು ಅವಶ್ಯಕತೆ ಇರುತ್ತೆ. ಅದನ್ನು ಮಾಡಿ ನಮ್ಮ ಎಜುಕೇಷನ್ ಸಿಸ್ಟಮ್ ಮಾಡಿರಿ, ಎಲ್ಲ ಮಕ್ಕಳಿಗೆ ಫ್ರೀ ಕೊಟ್ಟು ಬಿಡ್ರಿ. ಅವ್ರು ಏನು ಕಲಿತಾನೆ MBBS ಕಲಿತಿಲ್ಲ, ಫ್ರೀ ಕಲಿಯಪ್ಪ. ಏನು ಮಾಡಿ MD ಕಲಿತು ಕಲಿಯಪ್ಪ ಫ್ರೀ. ಅವ್ರು ಮೆರಿಟ್ ಇದ್ರೆ ಕಲಿಸ್ರಿ, ಅವಕಾಶ ಯಾಕೆ ಮಾಡಿಕೊಡೋದು ನೀವು. ಅವ್ರು ಈಗ 100ಕ್ಕೆ 100 ತೊಗೊಂಡು ಎಷ್ಟು ವಿದ್ಯಾರ್ಥಿಗಳಿಲ್ಲ ಅಂಥ ಮಕ್ಕಳನ್ನ ಇವತ್ತು MBBS ಮಾಡ್ಲಿಕ್ಕೆ ಸಾಧ್ಯ ಇದ್ದಾನೆ, BE ಮಾಡ್ಲಿಕ್ಕೆ ಸಾಧ್ಯ ಇದ್ದಾನೆ, ಅಥವಾ ಇವು ಬಿಟೆಕ್ ಮಾಡ್ಲಿಕ್ಕೆ ಸಾಧ್ಯ ಇದ್ದಾನೆ. ಎಲ್ಲರಿಗೂ ದುಡ್ಡು ಎಲ್ಲಿ ತರ್ತಾರೆ, ದುಡ್ಡು ಯಾರು ತರ್ತಾರೆ? ಒಬ್ಬ ಕೂಲಿಕಾರನ ಮಗಳು ಏನು ಕಲಿಕ್ಕೆ ಸಾಧ್ಯ ಇದ್ದಾನೆ, ಹೋಗ್ಲಿಕ್ಕೆ ಸಾಧ್ಯ ಇದ್ದಾನೆ? ಈ ಸಿಸ್ಟಮ್ ಇಲ್ಲಿವರೆಗೆ ಬರೋದು, ಅಲ್ಲಿವರೆಗೆ ನಾವು ಬರೀ ಮಾತಾಡೋದು ಅಷ್ಟೇ. ಈಗ ಹೆಂಗೆ ಮೋದಿಯವ್ರು ಬಂದು ಮಾತಾಡಿ ಹೋದರು, ಮನ್ ಕಿ ಬಾತ್ ಮಾತಾಡಿದರು. ಇವತ್ತು ಹೋಗುವ ಹಂತಕ್ಕೆ ಬಂದು ನಿಂತಿದ್ದಾರೆ. ಇನ್ನು ಮುಂದೆ ಬರೋರು ಅಂದಾರೆ ಈಗ 24-20 ಗ್ಯಾರಂಟಿ ಅದು ಇದು ಮಾತಾಡಿದ್ದಾರೆ. ತರಬೇಕು ಅವ್ರನ್ನ. ತರೋ ಜೊತೆಗೆ ಕೇಜ್ರಿವಾಲ್ ಹೇಳಿದಂಥ ಫ್ರೀ ಮೆಡಿಸಿನ್ ಮತ್ತು ಫ್ರೀ ಎಜುಕೇಷನ್ ಇಟ್ ಮಸ್ಟ್ ಬಿ ಟು ಎವ್ರಿ ಒನ್ ಆಫ್ ಇಂಡಿಯಾ ಅಂದಾಗ ನೀವು ಮುಂದಿನ 10-15-20 ವರ್ಷದ ಒಂದು ವಿಕಸಿತ ದೇಶ. ಹಾಗಾದ್ರೆ ಸರ್ ಇನ್ನೂ ಆದರೂ ಕೂಡ ನಾವು ಸ್ವಚ್ಛ ನೀರು, ಅಂದರೆ ಒಳ್ಳೆಕ್ಕಾಗಿಲ್ಲ, ರೇಷನ್ ಅಕ್ಕಿಗಾಗಿ